ಬಾರಿಯ ಲೋಕಸಭಾದಲ್ಲಿ ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡಿರ್ತಕ್ಕಂಥ ಜೆಡಿಎಸ್ಗೂ ಒಂದಷ್ಟು ಟೆನ್ಷನ್ ಇದೆ. 3 ಕ್ಷೇತ್ರಗಳನ್ನು ಅವರಿಗೆ ಬಿಟ್ಕೊಟ್ರು ಅಂತಾನೆ ಹೇಳ್ಕೊಳ್ಳೋಣ. ಈ 3 ಕ್ಷೇತ್ರದಲ್ಲಿ ಒಳೇಟು ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಲೋಕಸಭಾ ಫೈಟ್ನಲ್ಲಿ ದೋಸ್ತಿಗಳಿಗೆ ಹೊಸ ಟೆನ್ಷನ್, ಒಬ್ಬೊಬ್ಬರಿಗೂ ಒಂದೊಂಥರ ಚಿಂತೆ. ಜೆಡಿಎಸ್ಗೆ 3 ಕ್ಷೇತ್ರ ಬಹುತೇಕ ಫೈನಲ್ ಆಗಿದೆ. ಆದರೂ ದಳಪತಿಗಳಿಗೆ ಒಳೇಟು ಆತಂಕ. ಮಂಡ್ಯ, ಹಾಸನ, ಕೋಲಾರದಲ್ಲಿ ಬಿಜೆಪಿ ಬಂಡಾಯದ ಟೆನ್ಷನ್. ಬಿಜೆಪಿಯ ಸ್ಥಳೀಯ ಆಂತರಿಕ ಕೋಪ ಜೆಡಿಎಸ್ಗೆ ಮುಳುವಾಗುತ್ತಾ ಅಂತ 2019ರಲ್ಲಿ ಇದೇ ಥರ ಕಾಂಗ್ರೆಸ್ ಜೊತೆ ಹೋಗಿ ಅಲ್ಲೂ ಹೊಡೆತ ತಿಂದರು, ಒಳೇಟು ತಿಂದರು ಜೆಡಿಎಸ್ನವರು. ಈಗಲೂ ಹಾಗೆ ಆಗಿಬಿಡುತ್ತಾ ಅಂತಕ್ಕಂಥದ್ದು ಜೆಡಿಎಸ್ನವ್ರಿಗೆ ಇರ್ತಕ್ಕಂಥ ಆತಂಕ. ಯಾಕೆ ಅಂತಂದರೆ ಅಪಸ್ವರಗಳು ಕೇಳಿಬಂದಿದೆ. 3 ಕ್ಷೇತ್ರದಲ್ಲಿ ಅಪಸ್ವರಗಳು ಕೇಳಿಬಂದಿದೆ. ಸೊ ಹಾಗಾಗಿ ಅದು ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಈ 3 ಕ್ಷೇತ್ರಗಳು ಹಾಸನ, ಜೆಡಿಎಸ್ ಮತ್ತು ಕೋಲಾರ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗದೇ ಇದ್ದರೂ ಈ 3 ಕ್ಷೇತ್ರ ಅವರಿಗೆ ಅಂತ ಆಗಿದೆ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾದಂತಹ ಸಮಸ್ಯೆ ಇದೆ. ಅದು ಜೆಡಿಎಸ್ಗೆ ಕಾಡ್ತಾ ಇರ್ತಕ್ಕಂಥ ಆತಂಕ. ಯಾಕೆಂದರೆ ಅವ್ರು ಪಾಠ ಕಲ್ತಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಜೊತೆ ಹೋಗಿ ಕಾಂಗ್ರೆಸ್ನಿಂದ ಯಾವ ರೀತಿ ಒಳೇಟು ಬಿತ್ತು. ತುಮಕೂರಿನಲ್ಲಿ ದೇವೇಗೌಡರೇ ಸೋತೋಗ್ಬಿಟ್ರು, ಈ ಕಡೆ ನಿಖಿಲ್ ಸೋತೋಗ್ಬಿಟ್ರು. ಎಲ್ಲವೂ ಒಳೇಟಿಂದ ಆಗಿರ್ತಕ್ಕಂಥದ್ದು. ಮಿತ್ರ ಪಕ್ಷ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಅನ್ನೋ ಪಾಠವನ್ನು ಜೆಡಿಎಸ್ ಅವರು ಕಲ್ತಿದ್ದಾರೆ. ಆದರೆ ಈ ಸರ್ತಿ ಬಿ ಜೆ ಪಿನಲ್ಲಿ ಹಾಗಾಗಲ್ಲ. ಯಾಕೆಂದರೆ ಮೈತ್ರಿಯನ್ನು ಮೋದಿಯವರು, ಅಮಿತ್ ಶಾ ಅವರು, JP ನಡ್ಡಾ ಅವರು ಅನುಮೋದಿಸಿದ್ದಾರೆ ಅಂತ. ಈಗ ಒಂದೊಂದು ಕ್ಷೇತ್ರದ ಲೆಕ್ಕಾಚಾರ ನೋಡೋಣ. ಸುಮಲತಾ ರೆಬಲ್ ಆಗುವಂತಹ ಸಾಧ್ಯತೆ ಬಗ್ಗೆ ಆತಂಕ, ದುಸ್ವಪ್ನದ ರೀತಿ ಕಾಡ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ಗೆ. ಕಾರಣ, ಲಾಸ್ಟ್ ಟೈಮ್ ಸುಮಲತಾ ಅವರು ನಿಖಿಲ್ರನ್ನ ಸೋಲಿಸಿದ್ದು ಬರೋಬ್ಬರಿ 1,25,000 ಮತಗಳ ಅಂತರದಿಂದ. ಈ ಸಲ ಏನಾದರೂ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಅಡ್ಡಗಾಲು ನಮ್ಮ ಗೆಲುವಿಗೆ ಆಗ್ಬಿಡುತ್ತಲ್ಲಪ್ಪ ಅನ್ನುವಂತಹ ಆತಂಕ ಹಾಗೂ ನೋವು ಎರಡೂ ಕೂಡ ಜೆಡಿಎಸ್ ಅನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಒಳೇಟಿನ ಭೀತಿ ಕಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ನ ಮತಗಳು ಇಬ್ಬಾಗವಾಗ್ಬಿಟ್ರೆ ಹೇಗೆ, ನಾವು ಅಂದ್ಕೊಂಡಂಗೆ ವೋಟ್ಗಳು ಚಾನಲೈಸ್ ಆಗಲಿಲ್ಲ ಅಂದ್ರೆ ಹೇಗೆ, ಅದರ ನೇರ ಲಾಭ ಕಾಂಗ್ರೆಸ್ಸಿಗೆ ಆಗತ್ತೆ ಅನ್ನೋದು ಒಂದು. ಓಕೆ, ಇನ್ನು ಹಾಸನಕ್ಕೆ ಬರೋದಾದ್ರೆ ಪ್ರಜ್ವಲ್ ರೇವಣ್ಣಗೆ ಪ್ರೀತಮ್ ಗೌಡ ಅಂಡ್ ಟೀಮ್ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬೇಲೂರು ಮತ್ತು ಸಕಲೇಶ್ಪುರ 2 ಕಡೆ ಬಿಜೆಪಿ MLAಗಳಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಪ್ರೀತಮ್ ಗೌಡ XMLA, ಇವರೆಲ್ಲರೂ ಸೇರಿ ನೀವು JDSಗೆ ಟಿಕೆಟ್ ಕೊಡಿ, ಕ್ಷೇತ್ರ ಬಿಟ್ಕೊಡಿ, ಆದರೆ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬೇಡಿ. ಬೇಕಾದ್ರೆ ದೇವೇಗೌಡರು ನಿಂತ್ಕೊಳ್ಳಿ, ನಾವೆಲ್ಲ ಕೆಲಸ ಮಾಡ್ತೀವಿ, ಇನ್ಯಾರಾದರೂ ನಿಂತ್ಕೊಳ್ಳಿ, ಕೆಲಸ ಮಾಡ್ತೀವಿ. ಯಾಕೆ ಅಂದರೆ ಪ್ರಜ್ವಲ್ ರೇವಣ್ಣ ಕೆಲಸನೇ ಮಾಡಿಲ್ಲ, ಅವನ ಪರ ನಾವು ಕೆಲಸ ಮಾಡಲ್ಲ ಅಂತ ಬಹಿರಂಗವಾಗಿ ಪ್ರೀತಮ್ ಗೌಡ ಹೇಳಿದ್ದಾರೆ. BJP ಶಾಸಕರು, ನಾಯಕರು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಪ್ರಜ್ವಲ್ಗೆ ಸಮಸ್ಯೆ ಆಗುತ್ತೆ. BJP ಸಹಕಾರಿ ಆಗದೆ ಹೋದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭ ಆಗೋ ಲೆಕ್ಕಾಚಾರ ಕೂಡ ಇವ್ರಿಗಿದೆ. ಬಟ್ ಅಂತಿಮವಾಗಿ ಪ್ರೀತಮ್ ಗೌಡ ಒಂದು ಮಾತು ಹೇಳಿದ್ರು, ಪಕ್ಷ ಏನು ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ. ಎಲ್ಲರೂ ಕೂಡ ಕೆಲಸ ಮಾಡ್ತಾರಾ ಪ್ರಜ್ವಲ್ ರೇವಣ್ಣ ಪರ. ನಿನ್ನೆ ಅಷ್ಟೇ ಹೋಗಿ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಕಾಲಿಗೆ ಬಿದ್ದು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಏನಾಗುತ್ತೆ ಅಂತ ನೋಡೋಣ. ಇನ್ನು ಕೋಲಾರ ಕ್ಷೇತ್ರದ ಬಗ್ಗೆ ಕೂಡ ಆತಂಕ ಇದೆ. ಹಠ ಮಾಡಿ ಕ್ಷೇತ್ರವನ್ನ ಜೆಡಿಎಸ್ ತನಗೆ ಪಡ್ಕೊಳ್ಳುವಲ್ಲಿ ಒಂದು ಹಂತಕ್ಕೆ ಯಶಸ್ವಿ ಆಗಿದೆ, ಆದರೆ ಗೆಲ್ಲುತ್ತಾ ಅನ್ನೋದು ಪ್ರಶ್ನೆ. ಬಿಜೆಪಿಯ ಹಾಲಿ ಸಂಸದ ಮುನಿಸ್ವಾಮಿ ಸೇರಿ ಬಿಜೆಪಿ ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ. 7 ಬಾರಿ ಸಂಸದರಾಗಿದ್ದವರನ್ನ ನಾನು ಸೋಲ್ಸಿದ್ದೀನಿ, ನನ್ನ ಪಕ್ಕಕ್ಕೆ ಸರಿರಿ ಅಂತ ಹೇಳಿದ್ರೆ ನಾನು ಯಾಕೆ ಕೇಳಲಿ ಅನ್ನೋದು ಒಂದು ಅಪಸ್ವರ ಭಿನ್ನರಾಗ ಮುನಿಸ್ವಾಮಿ ಆದಿಯಾಗಿ ಬೆಂಬಲಿಗರಿಂದ ಕೇಳಿ ಬರ್ತಾ ಇದೆ. ಇದು ಜೆಡಿಎಸ್ಗೆ ಒಳಪೆಟ್ಟಿನ ಆತಂಕವನ್ನ ತರ್ತಾ ಇದೆ. ಬಿಜೆಪಿ ನಾಯಕರು ಜೆಡಿಎಸ್ಗೆ ಕೈ ಕೊಟ್ರೆ ಹೆಂಗಪ್ಪ, ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ಮುಖಭಂಗ ಆಗುತ್ತಲ್ಲ ಅನ್ನುವಂತಹ ಆತಂಕ ಕೂಡ ಕುಮಾರಸ್ವಾಮಿ ಅವರಿಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಮೈತ್ರಿಯ ಒಳೇಟು ಹೆಂಗೆ ಬೀಳುತ್ತೆ ಅಂತ ಅನ್ನೋದು JDSಗೆ 2019ರಲ್ಲಿ ಅನುಭವ ಆಗೋಗಿದೆ. ಹಾಗಾಗಿ ಈ ಸರ್ತಿ ಹಾಗಾಗಬಾರ್ದು ಅನ್ನೋದಾದರೆ ಅವರು BJPಯವ್ರನ್ನ ತಮ್ಮ ಜೊತೆನಲ್ಲಿ ಕರ್ಕೊಂಡು ಹೋಗಬೇಕು, ಅವ್ರನ್ನ ವಿಶ್ವಾಸಕ್ಕೆ ಪಡ್ಕೋಬೇಕು. BJPಯವರು ಕೂಡ JDS ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಬೇಕು. ಅದು ಈ 3 ಕ್ಷೇತ್ರದಲ್ಲಿ ಸಾಧ್ಯ ಇದೆಯಾ ಅಂತ ಅರವಿಂದ್, ಈಗ JDSಗೆ ಇರುವಂತಹ ಆತಂಕವೇ ಅದು. ಈ 3 ಕ್ಷೇತ್ರಗಳೇನೋ ಹಠ ಮಾಡಿ ಕಷ್ಟಪಟ್ಟು BJP ಹೈಕಮಾಂಡ್ ಬಳಿ ಕ್ಷೇತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈ 3 ಕಡೆ ರೆಬಲ್ ಆಗಿರುವಂಥದ್ದು ಅವರವರ ಜಿಲ್ಲೆಗಳಲ್ಲಿ ಸಾಮರ್ಥ್ಯ ಇರುವಂಥವ್ರು. ಉದಾಹರಣೆಗೆ ಮಂಡ್ಯದಲ್ಲಿ ಸುಮಲತಾ ಅವರು ಕಳೆದ ಬಾರಿ ಪಕ್ಷೇತರರಾಗಿ ಗೆದ್ದಿದ್ರು. ಈ ಬಾರಿ ಏನಾದರೂ ಸುಮಲತಾ ಅವರು ರೆಬಲ್ ಆದ್ರೆ ಅಥವಾ ಪಕ್ಷೇತರವಾಗಿ ನಿಂತ್ರೆ ಅಲ್ಲಿ JDS ಮತ್ತೆ ಬಿಜೆಪಿಯ ವೋಟ್ಗಳು ಇಬ್ಬಾಗ ಆಗುತ್ತೆ. ಹಾಗಾಗಿ JDSಗೆ ಸೋಲಾಗಬಹುದು ಅನ್ನುವಂತಹ ಆತಂಕ. ಇನ್ನು ಹಾಸನದ ವಿಚಾರಕ್ಕೆ ಬರೋದಾದ್ರೆ
ಪ್ರೀತಮ್ ಗೌಡರು ಬಹಿರಂಗವಾಗಿ ಹೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟರೆ ಸೋಲ್ತೀವಿ, ಅಲ್ಲಿ ಕೆಲಸ ಮಾಡಿಲ್ಲ, ಅವ್ರಿಗೆ ವಿರೋಧಿ ಅಲೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಆದ್ರೂ ಕೂಡ ಬಹುತೇಕ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಆಗಿರೋದ್ರಿಂದ ಒಂದ್ ವೇಳೆ ಪ್ರೀತಮ್ ಗೌಡ ಮತ್ತೆ ಅವರ ಟೀಮ್ ಏನಾದರೂ ಕೆಲಸ ಮಾಡದೆ ಹೋದ್ರೆ ಪ್ರಜ್ವಲ್ ರೇವಣ್ಣಗೂ ಕೂಡ ಅಲ್ಲಿ ವ್ಯತಿರಿಕ್ತವಾದಂತಹ ಫಲಿತಾಂಶ ಬರ್ಬೋದು ಅನ್ನುವಂತಹ ಆತಂಕ ಜೆಡಿಎಸ್ಗೆ ಕಾಣ್ತಿದೆ. ಇನ್ನು ಕೊನೆಯದಾಗಿ ಕೋಲಾರ ವಿಚಾರಕ್ಕೆ ಬರೋದಾದ್ರೆ ಹಾಲಿ ಸಂಸದರು ಮುನಿಸ್ವಾಮಿ ಅವರು ಮುನಿಯಪ್ಪನಂತವರನ್ನ ಸೋಲಿಸಿ ಏನು ಸಂಸದಾದ್ರು. ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ, ರಾಜಕೀಯ ಸನ್ನಿವೇಶದಲ್ಲಿ ಜೆಡಿಎಸ್ಗೆ ಆ ಸ್ಥಾನ ಹೋಗ್ತಿದೆ. ಒಂದ್ ವೇಳೆ ಅದರಲ್ಲಿ ಮುನಿಸ್ವಾಮಿ ಹಾದಿಯಾಗಿ ಬಿಜೆಪಿ ನಾಯಕರು ಕೆಲಸ ಮಾಡದೆ ಹೋದ್ರೆ ಅಲ್ಲೂ ಕೂಡ ಜೆಡಿಎಸ್ಗೆ ಒಳ ಇಟ್ಟು ಬೀಳುವಂತಹ ಆತಂಕ. ಈ ಮೂರು ಕ್ಷೇತ್ರದಲ್ಲಿ ಈ ಆತಂಕ ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಿದೆ. ಹಾಗಾಗಿನೇ ಯಡಿಯೂರಪ್ಪನವರನ್ನ, ವಿಜೇಂದ್ರನನ್ನ, ರೇವಣ್ಣ ಅವರ ಮತ್ತು ರೇವಣ್ಣ ಪುತ್ರ ಭೇಟಿಯಾಗಿದ್ರು. ಹೀಗೆ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಬಂದ ಬಳಿಕ ಹೊಂದಾಣಿಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಜಂಟಿ ಸಭೆಗಳು ಮಾಡಬೇಕು ಅನ್ನುವಂತ ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಅಂತಿಮವಾಗಿ ಈ ಜಂಟಿ ಸಭೆಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಒಂದಂತೂ ಜೆಡಿಎಸ್ಗೆ ಆತಂಕ ಕಾಡ್ತಿರುವಂತದ್ದು, ಎಲ್ಲಾದ್ರೂ ಒಳೆ ಇಟ್ಟು ಬಿದ್ರೆ ಮೂರು ಕ್ಷೇತ್ರದಲ್ಲಿ ಒಂದಿಷ್ಟು ವ್ಯತಿರಿಕ್ತ ಪರಿಣಾಮಗಳು ಬರಬಹುದು ಅನ್ನುವಂತ ಆತಂಕ ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ. ಮಿತ್ರ ಪಕ್ಷದ ಸೋಲು, ಸ್ವಪಕ್ಷದ ಸೋಲು ಎರಡೂ ಕೂಡ ಒಂದೇ. NDA-ನಲ್ಲಿ ಇದೆ JDS ಅಂದ್ಬಿಟ್ಟು JDS-ನ ಅಭ್ಯರ್ಥಿಗಳು ಸೋತ್ರೆ ಅದು NDA-ಗೆ ಲಾಸ್. ಹಾಗಾಗಿ BJP ಹೈಕಮಾಂಡ್ ಇನಿಷಿಯೇಟ್ ತಗೊಂಡು ತಮ್ಮ ಪಕ್ಷದ ಎಲ್ರಿಗೂ ಕೂಡ ಸ್ಟ್ರಿಕ್ಟಾಗಿ ಹೇಳಬೇಕಾಗುತ್ತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ. ಆ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ.